ಶಾಲೆಗಳಿಗೆ ಕೊಡ್ಲಿ, ಕೈಗಾರಿಕಾ ಪ್ರದೇಶಕ್ಕೆ ಕೊಡ್ಲಿ, ಯಾರೇ ಆಗ್ಲಿ ಯಾವ ತಂಟೆ ತಗರಾಲಲ್ಲಿ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್, ಉಪಕಾರ ಸ್ಮರಣೆಯ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿ ಅವರ ಹೆಸರುಗಳು ಮುಂದಕ್ಕೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಕೂಡ ನನ್ನ ಕುಟುಂಬ ಇಂಥ ತ್ಯಾಗ ಮಾಡಿದೆ ಅನ್ನೋ ಒಂದು ಹೆಸರನ್ನ, ಸಾಕ್ಷಿ ಗುಡ್ಡೆಯ ಕಲ್ಲನ್ನ ಬಿಟ್ಟೋಗ್ಲಿಕ್ಕೆ ಒಂದು ಈ ಕರ್ನಾಟಕ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದನ್ನು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ಕಳೆದ ವರ್ಷ ನಾನು ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಈಗಾಗಲೇ ನಮ್ಮ ಜಾರ್ಜ್ ಅವರ ಅನೇಕ ಸಂಸ್ಥೆಗಳು ಇವತ್ತು 54 ಎಕರೆ ಅಲ್ಲಿ ಒಂದು ಸಂಸ್ಥೆ ತೆಗೆದುಕೊಂಡಿತ್ತು. ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಜಾರ್ಜ್ ಅವ್ರಿಗೆ, ನನಗೆ 5 ಎಕರೆ ನೀವು ಬಿಟ್ಕೊಡ್ಬೇಕು ಅಂತ. ಬಹಳ ಸಂತೋಷದಿಂದ ಆರ್ಚ್ ಬಿಷಪ್ ಅವ್ರ ಹತ್ರ ಮಾತಾಡಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡ್ರು. ಆ 5 ಎಕರೆಯಲ್ಲಿ ಕೆಂಪೇಗೌಡ ಭವನ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಉತ್ತಮವಾದಂತಹ ಒಂದು ಕೋಟೆಯ ರೂಪದಲ್ಲಿ ಹೊಸ ವಿನ್ಯಾಸದಲ್ಲಿ ಅದು ಪ್ರಾರಂಭ ಮಾಡಿ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅಲ್ಲಿ ಹೊಸ ಟೌನ್ ಪ್ಲಾನಿಂಗ್ ಕಾಲೇಜನ್ನ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಿಶ್ವೇಶ್ವರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ಅಲ್ಲೂ ಕೂಡ ಕಟ್ಟಡದಲ್ಲಿ ಬಿಲ್ಡಿಂಗ್ ಜೊತೆಯಲ್ಲಿ ಇವತ್ತೇನು ಬಾಬು ಜಗಜೀವನ್ ರಾಮ್ ಅವರ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕಟ್ಟಡವನ್ನು ಕಟ್ಟಿ ಸುಮಾರು 100 ಕೋಟಿ ವೆಚ್ಚವನ್ನ ಖರ್ಚು ಮಾಡಿ ಅಲ್ಲಿ ಒಂದು ಕೆಂಪೇಗೌಡ ಟೌನ್ ಪ್ಲಾನಿಂಗ್ ಅನ್ನ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಒಂದು ವಿಶೇಷವಾದಂತಹ ಅಧ್ಯಯನ ಕೇಂದ್ರವನ್ನ ಹಿಂದೆ ಕೂಡ ನಾವು ತೀರ್ಮಾನವನ್ನ ಮಾಡಿದ್ದು, ಅದು ಕೂಡ ಈಗಾಗಲೇ ಒಂದು ರೂಪಕ್ಕೆ ಬಂದಿದೆ. ಮಾನಶ್ರೀ ನಮ್ಮ ಇವರು ಇಲ್ಲಿದ್ದಾರೆ, ಯಾರು ನಮ್ಮ KH ಮುನಿಯಪ್ಪನವರು, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಅವತಿಲಿ ಈಗಾಗಲೇ ಸುಮಾರು 9.5 ಎಕರೆ ಜಮೀನನ್ನ ಇವತ್ತು ಆಯ್ಕೆ ಮಾಡಿ ಈ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಅಲ್ಲೂ ಕೂಡ ನಡಿಬೇಕು. ಅವರ ಹುಟ್ಟಿದ ಸ್ಥಳದಲ್ಲಿ ಅಲ್ಲಿ ಒಂದು ಕಾಲದಲ್ಲಿ ಆವತಿ ಅಂತಂದ್ರೆ ತಂದೆ ಆದಂತ ಒಂದು ಇತಿಹಾಸ ಇದೆ. ಅಲ್ಲೂ ಕೂಡ 10 ಎಕರೆ ಜಾಗವನ್ನ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅದಕ್ಕೆ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ಯೋಜನೆಯನ್ನ ಅಲ್ಲೂ ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ನಾನು ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಮಾಗಡಿಯಲ್ಲಿ ಈಗಾಗಲೇ BDA ವತಿಯಿಂದ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿಯಿಂದ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಮುಂದುವರಿತಾ ಇದೆ. ಇದಲ್ಲದೆ ಇವತ್ತು ಕೆಂಪಾಪುರದಲ್ಲಿ ಇವತ್ತು BDA ವತಿಯಿಂದ ಅಭಿವೃದ್ಧಿಪಡಿಸಲು ಈಗಾಗಲೇ ಬಾಲಕೃಷ್ಣರವರು ಮತ್ತು ರೇವಣ್ಣವರು ಅವರು ಕೂಡ ಇಬ್ಬರು ಕೈ ಜೋಡಿಸಿ ಜಮೀನನ್ನ ವಶಕ್ಕೆ ತೆಗೆದುಕೊಂಡು ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೂ ಕೂಡ ಅನೇಕ ಕಾರ್ಯಕ್ರಮವನ್ನು ರೂಪಿಸಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಇದಲ್ಲದೆ ಉತ್ತೀರ್ಣದಲ್ಲೂ ಕೂಡ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿ ಅಲ್ಲೂ ಕೂಡ 10 ಕೋಟಿ ರೂಪಾಯಿ ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಇವತ್ತು ನಾವು 15 ಲಕ್ಷ ಏನು ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ನಾನು ಬೆಂಗಳೂರಿನಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇವೆ. ಒಂದೊಂದು ಏರಿಯಾಗಳನ್ನ ತಾವು ಅಳವಡಿಸ್ಕೊಳ್ಳಿ, ಅಡಾಪ್ಷನ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಉತ್ತಮವಾಗಿ ಪ್ರತಿಯೊಂದು ಮಕ್ಕಳು ಅವರ ಹೆಸರಿನಲ್ಲಿ ಯಾರು ಒಂದು ಗಿಡ ನೆಡೆಸುವಂತ ಕಾರ್ಯಕ್ರಮವನ್ನು ನೀವು ರೂಪಿಸ್ತೀರಿ, ಸರ್ಕಾರದ ವತಿಯಿಂದ ಬೆಂಗಳೂರು GBA ವತಿಯಿಂದ ಇವತ್ತು ಪ್ರತಿಯೊಂದು ಶಾಲೆಗೂ ಕೂಡ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ, ನಿಮ್ಮಲ್ಲಿ ಕಾಂಪಿಟೇಷನ್ ನಿರ್ಮಾಣವನ್ನ ಮಾಡಿ ನಿಮಗೂ ಕೂಡ ಪ್ರೈಸ್ ಅನ್ನು ಕೊಡಲಿಕ್ಕೆ ಈ ಒಂದು ಹೊಸ ಕಾರ್ಯಕ್ರಮವನ್ನ ಹಸಿರು ಕರ್ನಾಟಕ, ಹಸಿರು ಬೆಂಗಳೂರಾಗಿ ನಿರ್ಮಾಣವನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಸರ್ಕಾರ ರೂಪಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದ್ರೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ. ಆದ್ರಿಂದ ಆ ದೃಷ್ಟಿಯಿಂದನೇ ಇವತ್ತು ನಾವು SN ಕೃಷ್ಣ ಅವರ ಆದರ್ಶವನ್ನ ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಆದರೆ ಬೆಂಗಳೂರು ಕೊಟ್ಟಂತ ಈ ಯೋಜನೆ ಇವತ್ತು ಅರ್ಕಾವತಿ ಲೇಔಟ್ ಇರ್ಬೋದು, ಇವತ್ತು ಬೆಂಗಳೂರಿನಲ್ಲಿ IT ಕೇಂದ್ರ ಇರ್ಬೋದು, ಈ ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು,
ಇವೆಲ್ಲ ಕೊಟ್ಟವರು ಎಸ್ ಎಂ ಕೃಷ್ಣರವರು. ಇದೆಲ್ಲ ವಿಕಾಸವನ್ನ ಕಟ್ಟಂದವರು ಎಸ್ ಎಂ ಕೃಷ್ಣರವರು. ಹಂಗೆ ಇವತ್ತು ಅವರ ಹೆಸರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ, ಅವರ ಆದರ್ಶ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ವ್ಯಕ್ತಿ ನಾವೆಲ್ಲ ಬೇಕಾದಷ್ಟು ಜನ ಹುಟ್ಟೇವೆ, ಆದರೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಲ್ಲ. ನಾವು ಇವತ್ತು ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಹಂಗೆ ಇವತ್ತು ಇತಿಹಾಸವನ್ನ ಬಿಟ್ಟು ಹೋಗ್ಬೇಕು. ಆ ದೃಷ್ಟಿಯಿಂದ ನಾನು ಮೊನ್ನೆ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದೆ. ಚಂದ್ರಬಾಬು ನಾಯ್ಡು ಅವ್ರನ್ನ ಆಹ್ವಾನಿಸಿದೆ, ರೇವಂತ್ ರೆಡ್ಡಿ ಅವ್ರನ್ನ ಆಹ್ವಾನಿಸಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂತ ಪಾಟೀಲ್ ರವರ ನೇತೃತ್ವದಲ್ಲಿ 3 ಜನ ಮುಖ್ಯಮಂತ್ರಿಗಳು ಸೇರಿ ಈ ರಾಜ್ಯದ ರೈತರ ಬದುಕಿನಲ್ಲಿ ನಮ್ಮಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮುಂದಿನ ಈ ನಮ್ಮ ಏನೇನು ಸಮಸ್ಯೆ ಇದೆ ಎಲ್ಲ ದೂರ ಇಟ್ಟು ರೈತರ ಬದುಕನ್ನ ಉಳಿಸ್ಬೇಕು, ರೈತರನ್ನ ಕಾಪಾಡಬೇಕು ಅಂತೇಳಿ ಒಂದು ಐತಿಹಾಸಿಕವಾದ ತೀರ್ಮಾನವನ್ನ ಮಾಡಿದ್ರು. ಆಗ ಒಂದು ಮಾತು ಹೇಳಿದ್ದೇನೆ ನಾನು, ಇತಿಹಾಸವನ್ನ ಓದಲು ನನಗಿಷ್ಟ ಇಲ್ಲ, ಇತಿಹಾಸವನ್ನ ಬರೆಯಲು ನನಗಿಷ್ಟ ಇಲ್ಲ, ಇತಿಹಾಸವನ್ನ ನಿರ್ಮಾಣ ಮಾಡಲು ನನ್ನ ಸಂಕಲ್ಪ, ನಮ್ಮ ಇಚ್ಛೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ಜೀವನದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ಇವತ್ತು ನಾವು ಏನು ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ. ಆದ್ರಿಂದ ನೀವು ಕೊಟ್ಟಂತ ಶಕ್ತಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸೋಮಶೇಖರ್ ಅವರು, ಈ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಶಾಸಕರು, ನಮ್ಮ BDA ಅಧ್ಯಕ್ಷರಾದಂಥ ಹ್ಯಾರಿಸ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಬೆಂಗಳೂರು ಅಭಿವೃದ್ಧಿಗೆ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಾಳೆನೋ ನಾಳಿದ್ದೋ ಇನ್ನ ದಿನಾಂಕ ನಿಗದಿಯಾಗಿದೆ. ಒಂದು ಹೊಸ ಶಾರ್ಟ್ ಟನಲ್ ಅನ್ನ ಹೆಬ್ಬಾಳ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಒಂದು ದೊಡ್ಡ ಟನಲ್ ಅನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 1.5 ಲಕ್ಷ ಕೋಟಿ ರೂಪಾಯಿಯನ್ನ ಬೆಂಗಳೂರಿಗೆ ಅಭಿವೃದ್ಧಿಯನ್ನು ಮಾಡಿ ಇಡೀ ವಿಶ್ವದ ಜನ ಏನು ಬೆಂಗಳೂರನ್ನ ನೋಡ್ತಾ ಇದ್ದಾರೆ, ಏನು ಟ್ರಾಫಿಕ್ ಬಗ್ಗೆ ಏನು ಚಿಂತೆಯನ್ನು ಮಾಡ್ತಾ ಇದ್ದಾರೆ, ಈ ಟ್ರಾಫಿಕ್ಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಹೊಸ ಟ್ರಾಫಿಕ್ ವಿಚಾರದಲ್ಲಿ ಒಂದು ಹೊಸ ಕಮಿಷನರೇಟ್ ಅನ್ನು ಮಾಡಿ ಆ ಟ್ರಾಫಿಕ್ ಅನ್ನ ಪಾಲನೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನೇ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಜನ ಈ ನನ್ನ ಮೇಲೆ ಏನು ಅಪಾರವಾದಂತಹ ವಿಶ್ವಾಸವನ್ನು ನೀವೆಲ್ಲ ಏನು ಇಟ್ಟಿದ್ದೀರಿ, ಆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತೇನೆ. ಪ್ರೀತಿ ವಿಶ್ವಾಸ ಇರಲಿ. ಎಲ್ಲೂ ಕೂಡ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇಲ್ಲ. ಯಾವ ಭೂಮಿ ಕೂಡ ಹೊಲ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ನಾವು ರೈತರ ಮಕ್ಕಳು. ಈ ಭೂಮಿಯನ್ನ ಕಳ್ಕೊಂಡವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಈ ಭೂಮಿ ಕಳ್ಕೊಂಡಂತವ್ರ ಬಗ್ಗೆ ನಮ್ಗೆ ಅರಿವಿದೆ. ಆದ್ರೆ ಯಾರೋ ತ್ಯಾಗ ಮಾಡ್ಬೇಕಲ್ಲ, ಆ ತ್ಯಾಗ ಮಾಡಲಿಲ್ಲ ಅಂತಂದ್ರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು, ಈ ಯಲಹಂಕ ಟೌನ್ ಹೆಂಗಾಯ್ತು, ಈ ನಮ್ಮ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಟೌನ್ಶಿಪ್ ಮಾಡೋ ಇದನ್ನ ತುಮಕೂರಿನಲ್ಲಿ ಟೌನ್ಶಿಪ್ ಮಾಡಬೇಕು, ಹೊಸ ಬೆಂಗಳೂರು ಆಗ್ಬೇಕು ಅನ್ನೋದನ್ನ ಅವ್ರು ಕರೀತಾ ಇದ್ದಾರೆ. ಅದು ಭೂಮಿ ಅಲ್ವೇ? ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಬೇರೆ ವಿಚಾರಗಳನ್ನ ಮಾತಾಡಕ್ ಹೋಗುದಿಲ್ಲ. ಬೇರೆ ಸಂದರ್ಭದಲ್ಲಿ ವಿಚಾರವನ್ನ ತಿಳಿಸ್ತೇನೆ. ಈ ದೇಶಕ್ಕೆ ಇಡೀ ದೇಶ ಭಾರತ ಇಡೀ ಬೆಂಗಳೂರು ನಗರವನ್ನ ನೋಡ್ತಾ ಇದೆ. ಇಡೀ ವಿಶ್ವದ ನಾಯಕರುಗಳು ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇದ್ದಾರೆ. ಇದನ್ನ ಪ್ರಧಾನಮಂತ್ರಿಗಳು ಒಪ್ತಾರೆ, ವಿಶ್ವದ ಎಲ್ಲ ಜನರು ಕೂಡ ಒಪ್ತಾರೆ. ಇದು ಬೆಂಗಳೂರು ನಿಮ್ಮ ನಗರ ಅಲ್ಲ, ನನ್ನ ನಗರ ಅಲ್ಲ, ವಿಶ್ವದ ನಗರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲ ಸೇರಿ ಕೈ ಜೋಡಿಸಿದ್ದೀರಿ. ಅಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ. ಟೀಕೆಗಳು ಬರ್ತವೆ, ಟೀಕೆಗಳು ಆಗಾಗ ಬೇಕಾದಷ್ಟು ಸುರುಮಳೆ ಆಗಿರ್ತದೆ. ಆದ್ರೆ ಟೀಕೆಗಳು ಮತ್ತೆ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತದೆ. ಆದ್ರಿಂದ ಇವತ್ತು 4 ಜನ ಶ್ರೀಗಳು ಬಂದು ಈ ಭವ್ಯವಾದಂತ ವೇದಿಕೆಯಲ್ಲಿ ಬಂದು ನಮ್ಗೆಲ್ಲ ಆಶೀರ್ವಚನ ಮಾಡಿದ್ದಾರೆ. ನಿಶ್ಚಲಾನಂದ ಸ್ವಾಮೀಜಿಯವರು ಮಾತಾಡಬೇಕಾಗಿತ್ತು. ಸಭೆಯ ಅಭಾವದಿಂದ ಇನ್ನು ಅನೇಕ ಮಂತ್ರಿಗಳು ಮಾತಾಡಬೇಕಾಗಿತ್ತು. ಸಭಾವದ ಅಭಾವದಿಂದ ನಾನು ಅವ್ರಿಗೆಲ್ಲರೂ ಕೂಡ ನನ್ನ ಕ್ಷಮಣೆಯ ಕೇಳ್ತೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಭವ್ಯವಾದಂತಹ ಸ್ವಾಗತವನ್ನು ಮಾಡಿ ಎಸ್ ಎಂ ಕೃಷ್ಣರವರ ಹೆಸರಿನಲ್ಲಿ ಈ ಒಂದು 10 ಪದದ ರಸ್ತೆಗೆ ಸಾಕ್ಷಿಯಾಗಿದ್ದೀರಿ. ನಿನ್ನೆ ರಾತ್ರಿ ಸುಮಾರು 70,000 ಜನ
ಈ ರಸ್ತೆ ನೋಡ್ಲಿಕ್ಕೆ ಬಂದಿದ್ದರಂತೆ, ಲೈಟಿನ ಅಲಂಕಾರವನ್ನು ನೋಡ್ಲಿಕ್ಕೆ ಬಂದ್ರಂತೆ. ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಈಗ ತಾನೇ ಎಸ್.ಎಂ. ಕೃಷ್ಣರವರ ಕುಟುಂಬ ಎಲ್ಲ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಹೋದ್ರು. ಎಲ್ಲ ನಮ್ಮ ನಾಯಕರುಗಳೆಲ್ಲ ವೇದಿಕೆಯಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವು ಯಾರ್ಯಾರು ಈ ಭೂಮಿಯನ್ನ ಕಳ್ಕೊಂಡಿದ್ದೀರಿ, ರೈತರುಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸಿ, ನಿಮ್ಮ ತ್ಯಾಗ ಇಡೀ ಬದುಕಿನಲ್ಲಿ ಒಂದು ಶಾಶ್ವತವಾಗಿರ್ತದೆ. ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹಂಗೆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಸಾಧನೆ ಮಾಡ್ತಾರೆ, ಯಾರು ಏನ್ ತ್ಯಾಗ ಮಾಡ್ತಾರೆ, ಅದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ತ್ಯಾಗ ಬಹಳ ಬಹಳ ಅಪೂರ್ವವಾದದ್ದು. ನಿಮ್ಮ ತ್ಯಾಗಕ್ಕೆ ನನ್ನ ಕೋಟಿ ನಮಸ್ಕಾರ ಹೇಳಿ, ಮತ್ತೆ ಕೆಂಪೇಗೌಡರ ಜಯಂತಿ ದಿನ ಮುಂದಿನ ವರ್ಷದಿಂದ ಒಂದು ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಿನ ವರ್ಷದಿಂದ ಪ್ರತಿ ಒಂದು 28 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಕ್ಷೇತ್ರದಲ್ಲಿ ಯಾರೋ ಮುಖಂಡಗಳು, ಶಾಸಕರು ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಲ್ಲಿ ವಿಶೇಷವಾದಂತಹ ಅನುದಾನವನ್ನು ಕೊಟ್ಟು ಆ ಕ್ಷೇತ್ರಗಳಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಎಲ್ಲರಿಗೂ ಕೂಡ ಈ ಕೆಂಪೇಗೌಡನ ಪರಿಚಯವನ್ನು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಇಷ್ಟು ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.